ಗೀತಾ ಧಾರಾವಾಹಿಯಲ್ಲಿ ವಿಜಿ ಆ ಹುಡುಗಿ ತಂದೆ ಹತ್ರ ಹೇಳ್ತಾನೆ, ನಾವು ಸಿಟಿ ಅವರು ನಮಗಿಲ್ಲಿ ರಿಸರ್ಚ್ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೇವೆ. ಆದರೆ ಈ ಊರಿನವರು ಹೇಳ್ತಾ ಇದ್ದಾರೆ ಈ ಊರಿನಲ್ಲಿ ಇರೋ ಹಾಗಿಲ್ಲ ಅಂತ. ಅದಕ್ಕೆ ಆ ಹುಡುಗಿ ತಂದೆ ಹೇಳ್ತಾರೆ, ಇಲ್ಲಪ್ಪ, ಈ ಊರಿನಲ್ಲಿ ಇರೋ ಹಾಗಿಲ್ಲ ಅಂತ ಯಾರು ಹೇಳಿದ್ದು? ಈ ಊರಿನವರು ಯಾರು ನಿಮಗೆ ಜಾಗ ಕೊಡದೇ ಇರ್ಬೋದು, ಆದರೆ ನಾನು ಕೊಡ್ತೇನೆ, ನೀನು ನನ್ನ ಮನೆಯಲ್ಲಿರು ಅಂತ ಹೇಳ್ತಾರೆ. ಆವಾಗ ವಿಜಯ್ ಹೇಳ್ತಾನೆ, ಈ ಊರಿನವರು ನಿಮಗೇನಾದರೂ ತೊಂದರೆ ಮಾಡಿದ್ರೆ ಕಷ್ಟ ಅಲ್ವಾ ಅಂತ. ಅದಕ್ಕೆ ಆ ಹುಡುಗಿ ತಂದೆ ಹೇಳ್ತಾನೆ, ಇಲ್ಲ, ಯಾರು ಏನೂ ಹೇಳೋದಿಲ್ಲ. ಊರವ್ರ ಎದುರಿಗೆ ಹೋಗಿ ಹೇಳ್ತಾನೆ, ನೋಡಿ, ನೀವು ಯಾರೂ ನನ್ನ ಮಗಳನ್ನು ಕಾಪಾಡೋದಕ್ಕೆ ಬರಲಿಲ್ಲ, ನನ್ನ ಮಗಳನ್ನು ಕಾಪಾಡಿದ್ದು ಅವರು. ಅವರಿಗೆ ನಾನು ನನ್ನ ಮನೆಯಲ್ಲಿ ಜಾಗ ಕೊಡ್ತಾ ಇದ್ದೇನೆ, ಅದಕ್ಕೆ ಯಾರು ಏನೂ ಕೇಳೋ ಹಾಗಿಲ್ಲ ಅಂತ ಹೇಳ್ತಾನೆ. ಬಾಪ ನೀನು ಅಂತ ಅವನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ರೌಡಿ ಬೇರುಂಡ ನೆಲದಿಂದ ಮೇಲೆದ್ದು ಇವ್ರು ಹೋಗ್ತಾ ಇರೋದನ್ನೇ ಸಿಟ್ಟಿನಿಂದ ನೋಡ್ತಾ ಇರ್ತಾನೆ. ಆ ಹುಡುಗಿ ತಂದೆ ಮನೆಯಲ್ಲಿ ಅವ್ರ ಹೆಂಡತಿ ಸಿಟ್ಟಿನಿಂದ ತರಕಾರಿ ಕಟ್ ಮಾಡ್ತಾ ಇರ್ತಾಳೆ. ಅವಳು ಹೇಳ್ತಾಳೆ, ಅದೇ ಅವಳನ್ನು ತಂದು ಹಿಡ್ಕೊಂಡಿದ್ದೀರಲ್ಲ ಮಗಳು ಅಂತ, ಅವಳು ಎಲ್ಲಿ, ಅವಳನ್ನು ಕರ್ಕೊಂಡು ಬಂದ್ರಾ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಹೌದು ಕರ್ಕೊಂಡು ಬಂದಿದ್ದಾನೆ, ಸ್ವಲ್ಪ ಮೆಲ್ಲ ಮಾತಾಡು ಅಂತ ಹೇಳ್ತಾನೆ. ಪಾತ್ರೆ ತೊಳಿ ಅಂತ ಹೇಳಿದರೆ ಊರು ತಿರುಗಾಡೋದಕ್ಕೆ ಹೋಗಿದ್ದಾಳ, ಮಾಡ್ತೇನೆ ಅವಳಿಗೆ ಅಂತ ಹೇಳಿ ಅಡಿಗೆ ಮನೆಯಿಂದ ಹೊರಗೆ ಬರ್ತಾಳೆ. ಏನೇ ಪಾತ್ರೆ ತೊಳಿ ಅಂದರೆ ಬೀದಿ ಬೀದಿ ಸುತ್ತಾಡೋದಕ್ಕೆ ಹೋಗಿದ್ದೀಯಾ, ಹೇಳಿದ್ದು ಅರ್ಥ ಆಗೋದಿಲ್ವಾ ನಿನಗೆ ಅಂತ ಅವಳಿಗೆ ಬೈತಾ ಇರ್ತಾಳೆ. ಅಷ್ಟೊತ್ತಿಗೆ ಒಳಗೆ ಗೀತಾ ಮತ್ತು ವಿಜಿ ಬರ್ತಾರೆ. ಆ ಹೆಂಗಸಿನ ಹೆಸರು ರೇಣು ಅಂತ ಕರೀತಾನೆ ಗಂಡ. ಅದಕ್ಕೆ ಅವಳು ಹೇಳ್ತಾಳೆ, ಗೊತ್ತಾಯಿತು ಕಣ್ರಿ, ಎಷ್ಟಿದ್ರು ನಮ್ಮ ಮನೆ ಧರ್ಮಛತ್ರ ಅಲ್ವಾ, ಹಾದಿಲಿ ಬೀದಿಲಿ ಹೋಗೋರನ್ನೆಲ್ಲ ಕರ್ಕೊಂಡು ಬಂದು ಮನೇಲಿ ಇರಿಸ್ತೀರಾ, ಅವರು ಚಾಕ್ರಿನ ಮಾಡೋಳು ಇದ್ದೀನಲ್ಲ ನಾನು ಅಂತ ಹೇಳ್ತಾಳೆ. ನಿಮ್ಮನ್ನು ಕಟ್ಕೊಂಡಿರೋ ಪುಣ್ಯಕ್ಕೆ ಎಲ್ಲರೂ ಸೇವೆನೂ ಮಾಡಬೇಕು ನಾನು ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಗಂಡ ಹೇಳ್ತಾನೆ, ರೇಣು, ನನ್ನ ಮಾತು ಸ್ವಲ್ಪ ಕೇಳು ನೀನು. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು, ನೀವು ಯಾವತ್ತಾದರೂ ನನ್ನ ಮಾತು ಕೇಳಿದ್ದೀರಾ? ಈ ಪೀಡೆ ಅಪ್ಪ ಅಮ್ಮ ಸತ್ತೋದಾಗ ಮನೆ ಕರ್ಕೊಂಡು ಬರಬೇಡಿ ಅಂತ ಹೇಳಿದೆ ನಾನು, ಆದರೆ ನೀವು ನನ್ನ ಮಾತು ಕೇಳಿದ್ರಾ? ಈ ಪೀಡೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ತಾಳೆ, ಆವಾಗಲೂ ಇವಳನ್ನು ವಾಪಸ್ ಕರ್ಕೊಂಡು ಬರಬೇಡಿ ಅಂತ ಹೇಳಿದೆ, ಆದರೂ ನನ್ನ ಮಾತು ಕೇಳ್ತೀರಾ? ಇಲ್ಲ ಅಲ್ವಾ? ಹೋಗಿ ಊರಲ್ಲಿ ಇದ್ದವರನ್ನೇ ಎಲ್ಲ ಕರ್ಕೊಂಡು ಬನ್ನಿ, ಈ ಪೀಡೆ ಸೇವೆ ಮಾಡಿ ಮಾಡಿ ಸಾಕಾಗಿದೆ ನನಗೆ, ಅದು ಸಾಲದು ಅಂತ ಇವರಿಬ್ಬರು ಬೇರೆ ನಿಮ್ಮನ್ನು ಕಟ್ಕೊಂಡು ಅದೇನು ಪಾಪ ಮಾಡಿದ್ನೋ ಏನೋ ಥೂ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ಆವಾಗ ವಿಜಯ್ ಮಾತಾಡ್ತಾನೆ, ಕ್ಷಮಿಸಿ ಸರ್, ನಾವಿಲ್ಲಿರೋದು ನಿಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ, ನಾವಿನ್ನು ಹೊರಡ್ತೇವೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಇಲ್ಲ, ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಅವಳು ಸ್ವಲ್ಪ ಹಾಗೇ ಬಾಯಿ ಬಡ್ಕಿ, ಅವಳಿಗೆ ನಾನು ಹೇಳ್ತೀನಿ, ನೀವು ಇರೋದಕ್ಕೆ ನಾನು ನಿಮಗೆ ವ್ಯವಸ್ಥೆ ಮಾಡಿಕೊಡ್ತೇನೆ. ಇಲ್ಲ ಸರ್, ನಾವು ಹೊರಡ್ತೀವಿ ಅಂತ ವಿಜಯ್ ಹೇಳ್ತಾನೆ. ಅದಕ್ಕೆ ಮತ್ತೆ ಆ ಗಂಡಸು ಹೇಳ್ತಾನೆ, ಬನ್ನಿ ನೀವು, ನಿಮಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೇನೆ ಅಂತ ಹೇಳ್ತಾನೆ. ವಿಜಯ್ ಹೇಳ್ತಾನೆ, ಒಂದು ನಿಮಿಷ ನೀವು ಹೋಗಿರಿ ಅಂತ ಹೇಳ್ತಾನೆ. ಆ ಗಂಡಸು ಮಗಳಿಗೆ ಹೇಳ್ತಾನೆ, ಬಾಮ್ಮ, ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾರೆ. ವಿಜಯ್ ಗೀತಾಳ ಹತ್ರ ಹೇಳ್ತಾನೆ, ಏನು ಗೀತಾ, ನಾವು ಇಲ್ಲಿಗೆ ಬಂದು ತಪ್ಪು ಮಾಡಿದ್ವಿ ಅನ್ಸತ್ತೆ, ಇಲ್ಲಿ ನೋಡಿದರೆ ಇವರಿಗೆ ಒಬ್ರಿಗೊಬ್ರಿಗೆ ಆಗಲ್ಲ ಅನಿಸುತ್ತೆ, ಪಾಪ ಆ ಹುಡುಗಿಗೆ ಎಷ್ಟು ಕೆಟ್ಟದಾಗಿ ಬೈದರು ನೋಡು, ನನಗೆ ಯಾಕೋ ನಾವಿಲ್ಲಿಂದ ಹೊರಟು ಬಿಡೋದೇ ಒಳ್ಳೆಯದು ಅನ್ನಿಸ್ತಾ ಇದೆ. ಆಗ ಗೀತಾ ಹೇಳ್ತಾಳೆ, ನಮಗೆ ಈ ಊರಲ್ಲಿ ಇರೋದಕ್ಕೆ ಜಾಗನೇ ಇಲ್ಲದೆ ನಾವು ವಾಪಸ್ ಹೋಗೋದಕ್ಕೆ ಹೊರಟಿದ್ವಿ, ಆವಾಗ ದೇವರೇ ನಮಗೆ ಇದೊಂದು ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ, ಈಗ ನಾವು ಇಲ್ಲಿಂದ ಹೊರಡಬೇಕಾ? ಸಮಸ್ಯೆ ಇಲ್ಲದೆ ಯಾವ ಮನೆಯೂ ಇರಲ್ಲ ವಿಜಿ, ಅವರು ಮೊದಲು ಹಾಗೆಲ್ಲ ಬೈದರು ಅಂತ ನಾವು ಅಷ್ಟಕ್ಕೆ ಇಲ್ಲಿಂದ ಹೋಗಿಬಿಡ್ಬೇಕಾ? ನಮಗೆ ಸಣ್ಣದನ್ನೇ ಫೇಸ್ ಮಾಡೋದಕ್ಕಾಗಲಿಲ್ಲ ಅಂದರೆ ಮುಂದೇನಾಗುತ್ತೋ ಗೊತ್ತಿಲ್ಲ, ನಾವು ನಮ್ಮ ಕೆಲಸನ ಸಾಧಿಸಬೇಕು ಅಂದರೆ ಎಲ್ಲದನ್ನು ಎದುರಿಸಬೇಕು ವಿಜಿ.